ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಇ-ಆಫೀಸ್ ತರಬೇತಿ ಕಾರ್ಯಕ್ರಮ ನಡೆಯಿತು. ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ವಿಶ್ವನಾಥ್ ಮಾತನಾಡಿ, ಇ-ಆಫೀಸ್ ತಾಂತ್ರಿಕ ಅಂಶದಿಂದ ಗ್ರಾಮ ಪಂಚಾಯಿತಿಯ ಎಲ್ಲ ಕಡತಗಳನ್ನು ಗ್ರಾಮ ಪಂಚಾಯಿತಿಯ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಗಣಕಯಂತ್ರ ನಿರ್ವಾಹಕರಿಗೂ ಅಳವಡಿಸಬೇಕೆಂದು ಸೂಚಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಡಿಪಿಎಂ ಶಶಿಧರ್, ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿಗಳಾದಂತಹ ಸುರೇಶ್ ಹಾಗೂ ರುದ್ರಮ್ಮ, ಶ್ರೀಮತಿ ದೀಪಾ ಕಚೇರಿ ವ್ಯವಸ್ಥಾಪಕರು, ತಿಮ್ಮಪ್ಪ ದ್ವಿತೀಯ ದರ್ಜೆ ಸಹಾಯಕರು, ಗಿರಿಧರ್ ರಮೇಶ್ ದ್ವಿತೀಯ ದರ್ಜೆ ಸಹಾಯಕರು, ವಿಜಯಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಗಣಕಯಂತ್ರ ನಿರ್ವಾಹಕರು, ಪಂಚಾಯತ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ತಾಲೂಕಾ ಪಂಚಾಯಿತಿ ಸಿಬ್ಬಂದಿಗಳು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್. ಬಜೆಟ್ ಅಲ್ಲಿ 25-24ನೇ ಸಾಲಲ್ಲಿ ಸಿಎಂ ಬಜೆಟ್ ಅಲ್ಲಿ ಎಲ್ಲ ಆಫೀಸ್ಗಳು ಈ ಆಫೀಸ್ ಆಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಕಂದಾಯ ಇಲಾಖೆಯಲ್ಲಿ ನೀವು ಕೇಳಿರಬೇಕು ಕಂದಾಯ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ. ಈ ಆಫೀಸ್ನಲ್ಲಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಕ್ಕೆ ಅದಕ್ಕೆ ಟೀಮ್ ಮಾಡಿ ಸ್ಕ್ಯಾನ್ ಮಾಡಿ ಅದನ್ನೇ ಆನ್ಲೈನ್ ಮಾಡ್ತಾರೆ. ಈಗ ನಮ್ಮ ಇಲಾಖೆಯಲ್ಲಿ ಇದು ಏನಿಲ್ಲ, ಓನಮ ಶಿವಾಯಲ್ಲಿ ನಮ್ಮಿನ ಅಸೆಟ್ಸ್ ಲಯಬಿಲಿಟೀಸ್ ಮಾಡಿದ್ವಿ, ಅದು ಒಂದು ಪಾರ್ಟ್ ಅಷ್ಟೇ. ಬಟ್ ಈ ಆಫೀಸು ಎಲ್ಲನೂ ನಾವಿನ್ನೂ ಆ ಥರ ಅಳವಡಿಸ್ಕೊಂಡಿದ್ದೀವಿ. ಕಂದಾಯ ಇಲಾಖೆಯಲ್ಲಿ ಈ ಆಫೀಸ್ ಭಾಳ ಫಾಸ್ಟ್ ಇದ್ದಾರೆ, ನಾವಿನ್ನೂ ಮಾಡಿಲ್ಲ. ಈಗ ಇನ್ನು ಗ್ರಾಮ ಪಂಚಾಯತಿ ಯಾಕೆ ಹೇಳ್ಬೇಕು, ನಮ್ಮ ತಾಲೂಕ್ ಪಂಚಾಯತಿಯಿಂದ ನಾವು ಮಾಡ್ಕೊಂಡಿಲ್ಲ. ಇನ್ನು ಗ್ರಾಮ ಪಂಚಾಯತಿಗೆ ಆ ಲೆವೆಲ್ ಇಲ್ಲವು. ನಮ್ಮ ತಾಲೂಕ್ ಪಂಚಾಯತಿಗೆ ಇನ್ನು ಇವಾಗ ಸಿಕ್ಕಿದ್ರೆ ನಮಗೆ ಲಾಗಿನ್, ನಮ್ದು ಎಲ್ಲೋಗಿಂತ ಗೊತ್ತೇ ಇಲ್ಲ. ನಮ್ಮದು ಪ್ರಾಬ್ಲಮೆಟಿಕ್ ನಮ್ಮ ಆಫೀಸು ಈಗ ಸಿಕ್ಕಿದೆ, ನಾವು ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇನ್ನು ನಾವು ಮಾಡ್ತೀವಿ. ನಾವು ವಸ್ತುದಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ವಸ್ತುದಲ್ಲಿ ಈ ಆಫೀಸ್ ಮೂವ್ಮೆಂಟ್ ಮಾಡಿದ್ವಿ. ಆಯ್ತು ಸರ್, ಒಂದು 10 ಲೀಟರ್ ಆ ಕಡೆ ಈ ಕಡೆ ಫಾರ್ವರ್ಡ್ ಮಾಡೋದು ಮಾಡ್ತಿದ್ವಿ. ಇನ್ನು ಓನಮ ಶಿವಾಯ ಇಲ್ಲ. ಈಗೇನು ಒಂದು ದಾರಿ ಸಿಕ್ಕಿದೆ, ಇನ್ನು ಮುಂದೆ ನಾವು ಪ್ರಾರಂಭ ಮಾಡ್ತೀವಿ. ಈಗ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವೆಲ್ಲ ನನ್ನ ಕ್ವಶನ್ ಕೇಳ್ಬಿಡ್ತೀವಿ, ಅದಕ್ಕೆ ನಾನು ಮತ್ತೆ ಹೇಳ್ಬಿಟ್ಟೆ. ಇವಾಗ ಮತ್ತೆ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರೆ, ಸರ್ ಫಸ್ಟ್ ನಿಮ್ಗಾಗಿದೆ ಸರ್ ಅಂತ ಅಂದ್ಬಿಟ್ರೆ ನಾನು ಅವಾಗ ಉತ್ತೇಳಕ್ಕಾಗಲ್ಲ ಅಂತ ನೀವು ಮಾತಾಡ್ತೀರ ಅಂತ ನಾನು ಫಸ್ಟ್ ಹೇಳಿದ್ದೀನಿ. ನಮ್ಮ ಸ್ಟೇಟಸ್ ನಮ್ಮದು ಆಗಬೇಕು, ನಿಮ್ಮದು ಆಗಬೇಕು. ಇಲ್ಲೇ ಇದ್ವಲ್ಲ ಮಾಡಿದ್ರು ನಮಗೆ ಹೆಸರು ಬರುತ್ತೆ. ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಎಲ್ಲ 29 ಪಂಚಾಯತ್ಗಳು ಈ ಆಫೀಸ್ ಮಾಡಿದರೆ SSY ನಡೀತಂದ್ರೆ, ನಮ್ಮ ತಾಲೂಕು ಪಂಚಾಯತಿ ನಡೆದಿಲ್ಲ ಅನ್ನೋದು ನಮಗೆ ಕ್ರೆಡಿಟ್ ಬರ್ತಾ ಇರುತ್ತೆ. ಹಾಗಾಗಿ ನೀವು ಎಲ್ಲರೂ ಇದು ಭಾಳ ಸೀರಿಯಸ್ ಆಗಿ ತಗೊಂಡು ಏನು ಹೇಳ್ಬೇಕು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದೊಂದು ಅಡೆತಡೆಗಳು ಭಾಳ ಇರ್ತವೆ, ಯಾಕಂದ್ರೆ ಸ್ಟಾರ್ಟಿಂಗ್ ಭಾಳ ಪ್ರಾಬ್ಲಮ್ ಇರುತ್ತೆ. ಕ್ಲಿಯರ್ ತಿಳ್ಕೊಳ್ಳಿ ಏನೇ ಸಮಸ್ಯೆ ಸೆಲೆಕ್ಟ್ ಆದಮೇಲೆ ಪರಿಚಯ ನೀವು ಇಲ್ಲಿ ಇಮೇಲ್ ಐಡಿ ಆ ಮೊಬೈಲ್ ನಂಬರ್ ಹಾಕಿ ನೀವು ಐಕನ್ಸಲ್ಟ್ ಪರಿಚಯ ಅಂತ ಕೊಟ್ಟು OTP ಮಾಡಿ ನೀವು ಲಾಗಿನ್ ಮಾಡಬೇಕು. ಇಲ್ಲಾಂದರೆ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಐಕನ್ಸಲ್ಟ್ ಪರಿಚಯ ಅಂತ ಕೊಟ್ಟು ಲಾಗಿನ್ ಮಾಡಬೇಕು. ಇದು ನೀವು ಈ ಆಫೀಸಲ್ಲಿ ಲಾಗಿನ್ ಪ್ರೊಸೆಸ್ ಆಗುತ್ತೆ. ಇದರ ಲಾಗಿನ್ ಆದಮೇಲೆ ನೀವು ಈ ಆಫೀಸಲ್ಲಿ ವರ್ಕ್ ಮಾಡ್ತೀರಾ. ಅಂದರೆ ಈಗ SBI ಅವ್ರದ್ದು ಏನಿರುತ್ತೆ ಅದೆಲ್ಲ ಈ ಆಫೀಸಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಅದಾದ ನಂತರ ಸೆಕ್ರೆಟರಿ ಅವ್ರದ್ದು ಏನಿರುತ್ತೆ ಸೆಕ್ರೆಟರಿ ಅವ್ರು ವರ್ಕ್ ಮಾಡ್ತೀರಾ. ಅದಾದಮೇಲೆ PDO ಅವ್ರದ್ದು ಏನಿರುತ್ತೆ PDO ಅವರು ಅವ್ರ ಲಾಗಿನ್ ಎಲ್ಲ ವರ್ಕ್ ಮಾಡ್ತಾರೆ. ಅದು 1 by 1 ನೋಡ್ತಾರೆ. ಇದರಲ್ಲಿ ಯಾರ್ಯಾರು ಡೌಟ್ಸ್ ಇದೆ ಅಂದರೆ ಈ ಆಫೀಸ್ನಲ್ಲಿ ನೀವು ಲಾಗಿನ್ ಮಾಡಬೇಕಂದ್ರೆ ಈ ಪ್ರೊಸೆಸಲ್ಲಿ ನೀವು ಅದು ಲಾಗಿನ್ ಮಾಡಬೇಕಿರುತ್ತೆ. ಯಾಕಂದರೆ ಪ್ರೈವೇಟ್ ನೆಟ್ವರ್ಕಲ್ಲಿ ಯೂಸ್ ಮಾಡೋದ್ರಿಂದ ನೀವು ಈ ಪ್ರೊಸೆಸಲ್ಲಿ ಆದರೆ ಈ ಆಫೀಸ್ಗೆ ಆ್ಯಕ್ಸೆಸ್ ಮಾಡ್ತೀವಿ. ಇದರಲ್ಲಿ ಯಾರ್ಯಾರು ಏನಾದ್ರು ಡೌಟ್ಸ್ ಇದೆ ಅಂದರೆ ಲಾಗಿನ್ ಪ್ರೊಸೆಸಲ್ಲಿ ಯಾರ್ಯಾರು ಏನಾದ್ರು ಡೌಟ್ಸ್ ಇದೆ ಸರ್, ಇದು ಗೌರ್ಮೆಂಟ್ ಮೇಲೆ ಯಾವ್ದಾದ್ರು ನೀವು ಡೈರೆಕ್ಟ್ ಸರ್, ಇದು BPN ಕನೆಕ್ಷನ್ ಎನೇಬಲ್ ಆಗಿರಬೇಕು. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಕನೆಕ್ಷನ್ ಆ ಲಾಗಿನ್ ಐಡಿಗೆ ಎನೇಬಲ್ ಆಗಿರಬೇಕು.